ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಾಗತಿಕವಾಗಿ ಸಂಪ್ರದಾಯವಾದಿ ನಾಯಕರ ಉದಯಕ್ಕೆ ಎಡಪಂಥೀಯರು ಉನ್ಮಾದದಿಂದ ಪ್ರತಿಕ್ರಿಯಿಸುತ್ತಿದ್ದಾರೆ ಅಂತ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಆರೋಪಿಸಿದ್ದಾರೆ. ಶನಿವಾರ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಕನ್ಸರ್ವೇಟಿವ್ ಪೊಲಿಟಿಕಲ್ ಆಕ್ಷನ್ ಕಾನ್ಫರೆನ್ಸ್ನಲ್ಲಿ ಮಾತನಾಡಿರುವ ಅವರು, ಉದಾರವಾದಿಗಳು ಬಲಪಂಥೀಯ ನಾಯಕರ ಉದಯದಿಂದ ಹೆಚ್ಚು ನಿರಾಶೆಗೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ತಮ್ಮ ಮಾತಿನುದ್ದಕ್ಕೂ ಅಧ್ಯಕ್ಷ ಟ್ರಂಪ್ ಹಾಗೂ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರನ್ನ ಮೆಲೋನಿ ಹಾಡಿ ಹೊಗಳಿದ್ರು. ಪ್ರಗತಿಪರರು ಎಂಬ ಮುಖವಾಡ ಧರಿಸಿರುವ ಎಡ ಸಿದ್ಧಾಂತಿಗಳು ಸದಾ ನಮ್ಮ ಮೇಲೆ ಮಣ್ಣು ಎಸೆಯುತ್ತಿದ್ದಾರೆ. ಪಿಎಂ ಮೋದಿ ಹಾಗೂ ಟ್ರಂಪ್ ಕಾರ್ಯಗಳನ್ನ ನಿತ್ಯವೂ ಟೀಕಿಸುವ ಕೆಲಸ ಆಗ್ತಿದೆ ಅಂತ ಮೆಲೋನಿ ಜಾಗತಿಕವಾಗಿ ದೈತ್ಯ ನಾಯಕರ ಬೆಂಬಲಕ್ಕೆ ನಿಂತಿದ್ದಾರೆ. ಬರೀ ಬೂಟಾಟಿಕೆ ಮಾಡುವ ಲೆಫ್ಟಿಸ್ಟ್ಗಳು ಬಲಪಂಥೀಯ ನಾಯಕರ ಉದಯದಿಂದ ಹೆಚ್ಚು ನಿರಾಶೆಗೊಂಡಿದ್ದಾರೆ. ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಶ್ವೇತಭವನಕ್ಕೆ ಮರಳಿದ ನಂತರ ಅವರು ಹತಾಶರಾಗಿದ್ದಾರೆ ಅಂತ ಮೆಲೋನಿ ಟೀಕಿಸಿದ್ದಾರೆ. ಪಿಎಂ ಮೋದಿ ಮಾತನಾಡಿದರೆ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಅಂತ ಪ್ರತಿಕ್ರಿಯಿಸಲಾಗುತ್ತದೆ. ಆದರೆ ಇದು ಎಡಪಂಥೀಯರ ಡಬಲ್ ಸ್ಟ್ಯಾಂಡರ್ಡ್. ಜನರು ಇನ್ನು ಮುಂದೆ ಅವರ ಸುಳ್ಳುಗಳನ್ನ ನಂಬೋದಿಲ್ಲ. ಅವರು ನಮ್ಮ ಮೇಲೆ ಎಷ್ಟೇ ಕೆಸರು ಎಸೆದರೂ ನಾಗರಿಕರು ನಮಗೆ ಮತ ಹಾಕುತ್ತಲೇ ಇರುತ್ತಾರೆ ಅಂತ ಮೆಲೋನಿ ಟ್ರಂಪ್ ಹಾಗೂ ಮೋದಿ ನಾಯಕತ್ವವನ್ನ ಹಾಡಿ ಹೊಗಳಿದ್ದಾರೆ. ಭಾರತದಲ್ಲಿ ಚುನಾವಣೆಗಳಿಗೆ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿಯಿಂದ ನೆರವು ನೀಡಿರುವ ವಿಚಾರದ ಕುರಿತು ಟ್ರಂಪ್ ಮತ್ತೆ ಹರಿಹಾಯ್ದಿದ್ದಾರೆ. ಈ ಕುರಿತು ತಮ್ಮ ಕಠಿಣ ನಿಲುವನ್ನ ಪುನರುಚ್ಚರಿಸಿರುವ ಅವರು ಭಾರತಕ್ಕೆ ಈ ಹಣದ ಅಗತ್ಯವಿಲ್ಲ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ಭಾರತದಲ್ಲಿನ ಹೆಚ್ಚಿನ ಸುಂಕಗಳ ಬಗ್ಗೆ ತಮ್ಮ ಟೀಕೆ ಮುಂದುವರಿಸಿರುವ ಟ್ರಂಪ್, ಭಾರತವು ಅಮೆರಿಕದಿಂದ ಹೆಚ್ಚಿನ ಲಾಭವನ್ನ ಪಡೆಯುತ್ತಿದೆ ಅಂತ ಟೀಕಿಸಿದ್ದಾರೆ. ಕನ್ಸರ್ವೇಟಿವ್ ಪೊಲಿಟಿಕಲ್ ಆಕ್ಷನ್ ಸಮ್ಮೇಳನದ ವೇಳೆ ಟ್ರಂಪ್ ಈ ಮಾತುಗಳನ್ನು ಹೇಳಿದ್ದಾರೆ. ಭಾರತದೊಂದಿಗೆ ಉತ್ತಮ ಸ್ನೇಹ ಸಂಬಂಧ ಕಾಯ್ದುಕೊಳ್ಳುವ ಜೊತೆಗೆ ಅನಗತ್ಯ ನಿಧಿ ಹಂಚಿಕೆಯ ಬಗ್ಗೆಯೂ ಟ್ರಂಪ್ ಆಡಳಿತ ಗಮನ ಕೇಂದ್ರೀಕರಿಸಿದೆ. ಇನ್ನು ಅಮೆರಿಕ ಚುನಾವಣಾ ಫಂಡಿನ ಕುರಿತಂತೆ ವಿದೇಶಾಂಗ ಸಚಿವ ಜೈಶಂಕರ್ ಪ್ರತಿಕ್ರಿಯಿಸಿದ್ದಾರೆ. ಟ್ರಂಪ್ ಆಡಳಿತ ಒದಗಿಸಿದ ಮಾಹಿತಿಯು ಕಳವಳಕಾರಿಯಾಗಿದೆ ಮತ್ತು ಸರ್ಕಾರ ಅದನ್ನು ಗಂಭೀರವಾಗಿ ಪರಿಶೀಲಿಸುತ್ತಿದೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಸದ್ಯ ತೀವ್ರ ಆರ್ಥಿಕ ಬಿಕ್ಕಟ್ಟಿನಲ್ಲಿದೆ. ಹೀಗಿದ್ರೂ ಅಲ್ಲಿನ ಆಡಳಿತಗಾರರ ಧಿಮಾಕು ಮಾತ್ರ ಕಡಿಮೆಯಾದಂತಿಲ್ಲ. ಸದಾ ಭಾರತದ ವಿರುದ್ಧ ಮುಗಿಬೀಳುವ ಪಾಕ್ ನಾಯಕರಿಗೆ ಭಾರತವನ್ನ ನೆನೆಯದಿದ್ದರೆ ತಿಂದ ಕೂಳು ಅರಗುವಂತೆ ಕಾಣ್ತಿಲ್ಲ. ಇದೀಗ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭಾರತವನ್ನ ಉದಾಹರಿಸಿ ಹೇಳಿರುವ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗೆ ಒಳಗಾಗ್ತಾ ಇದೆ. ಸಾರ್ವಜನಿಕ ಸಮಾರಂಭವೊಂದರಲ್ಲಿ ಪಿಎಂ ಶಹಬಾಜ್ ಶರೀಫ್, ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಭಾರತಕ್ಕಿಂತ ಮುಂದೆ ಬರದಿದ್ರೆ ನನ್ನ ಹೆಸರು ಶಹಬಾಜ್ ಶರೀಫ್ ಆಗಿರೋದಿಲ್ಲ ಅಂತ ಶಪಥ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ನೆಟ್ಟಿಗರಿಂದ ತೀವ್ರ ಟೀಕೆಗೆ ಗುರಿಯಾಗಿದೆ. ಅಂದಹಾಗೆ ಡೇರಾ ಗಾಜಿ ಖಾನ್ನಲ್ಲಿ ನಡೆದ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಶರೀಫ್ ಈ ಹೇಳಿಕೆ ನೀಡಿದ್ದಾರೆ. ತಮ್ಮ ಮಾತಿನ ಉದ್ದಕ್ಕೂ ಭಾರತವನ್ನ ಉದಾಹರಿಸಿರುವ ಶರೀಫ್, ತಾವು ಪಾಕಿಸ್ತಾನವನ್ನ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಮತ್ತು ಭಾರತವನ್ನ ಹಿಂದಿಕ್ಕುತ್ತೇವೆ ಅಂತ ಪ್ರತಿಜ್ಞೆ ರೀತಿ ಮಾತನಾಡಿದ್ದಾರೆ. ತಮ್ಮ ಸರ್ಕಾರ ಪಾಕಿಸ್ತಾನವನ್ನ ಸಾಲ ಮುಕ್ತ ಮತ್ತು ಸ್ವಾವಲಂಬಿ ಆರ್ಥಿಕತೆಯನ್ನಾಗಿ ಮಾಡುವತ್ತ ಗಮನ ಹರಿಸಲಿದೆ ಅಂತ ಶರೀಫ್ ಹೇಳಿದ್ರು. ತಮ್ಮ ಸರ್ಕಾರ ಹಣದುಬ್ಬರವನ್ನ 40%ನಿಂದ ಕೇವಲ 2%ಗೆ ಇಳಿಸಿದೆ ಅಂತ ಶರೀಫ್ ತಮ್ಮ ಬೆನ್ನು ಚಪ್ಪರಿಸಿಕೊಂಡಿದ್ದಾರೆ. ಸದ್ಯ ಶರೀಫ್ ಹೇಳಿಕೆ ಭಾರತದಲ್ಲಿ ಮಾತ್ರವಲ್ಲದೆ ಪಾಕಿಸ್ತಾನದಲ್ಲೂ ವ್ಯಾಪಕ ಚರ್ಚೆ ಮತ್ತು ಟೀಕೆಗೆ ಕಾರಣವಾಗಿದೆ. ಹೀಗಿರುವ ಸ್ಥಿತಿಯಲ್ಲಿ ಭಾರತದೊಂದಿಗೆ ಪಾಕಿಸ್ತಾನದ ಹೋಲಿಕೆಯೇ ಅಸಂಬದ್ಧ ಅಂತ ನೆಟ್ಟಿಗರು ಕಮೆಂಟಿಸಿದ್ದಾರೆ. ಚೀನಾ ನೆರೆ ರಾಷ್ಟ್ರಗಳೊಂದಿಗೆ ಏನೇ ಮೈತ್ರಿಯುತ ಸಂಬಂಧಗಳನ್ನು ಹೊಂದಿದೆ ಅಂತ ಅಂದುಕೊಂಡ್ರು ತನ್ನ ಕುತಂತ್ರಗಳನ್ನ ಮಾತ್ರ ಬಿಡುವುದಿಲ್ಲ. ಸದಾ ಒಂದಿಲ್ಲೊಂದು ವಿಚಾರದಲ್ಲಿ ಕಿರಿಕ್ ಮಾಡುತ್ತಲೇ ಇರುತ್ತದೆ. ಇದೀಗ ಚೀನಾ ಮಯನ್ಮಾರ್ ಗಡಿಯ ಸಮೀಪವಿರುವ ಯನಾನ್ ಪ್ರಾಂತ್ಯದಲ್ಲಿ ದೈತ್ಯ ಲಾರ್ಜ್ ಫೇಸ್ಡ್ ಆರ್ಎ ರಡಾರ್ ವ್ಯವಸ್ಥೆಯನ್ನ ನಿಯೋಜಿಸಿದೆ. ಈ ಮುಂದುವರೆದ ರಾಡಾರ್ ವ್ಯವಸ್ಥೆಯು ಚೀನಾದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಕಣ್ಗಾವಲು ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ. ಅಂದಹಾಗೆ ಈ ರಾಡಾರ್ ವ್ಯಾಪ್ತಿಯು 5000 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಈ ರಾಡಾರ್ ಸಹಾಯದಿಂದ ಚೀನಾ ಭಾರತದ ಕ್ಷಿಪಣಿ ಕಾರ್ಯಕ್ರಮದ ಮೇಲೆ ಕಣ್ಣಿಡಬಹುದು ಅಂತ ರಕ್ಷಣಾ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ತಜ್ಞರ ಪ್ರಕಾರ ಈ ರಾಡಾರ್ ಸಹಾಯದಿಂದ ಚೀನಾ ಭಾರತದ ಕ್ಷಿಪಣಿ ಪರೀಕ್ಷಾ ತಾಣಗಳ ಮೇಲೆ, ವಿಶೇಷವಾಗಿ ದ್ವೀಪದಲ್ಲಿರುವ ಡಾಕ್ಟರ್ ಎಪಿಜೆ ಪರೀಕ್ಷಾ ಕೇಂದ್ರದ ಮೇಲೆ ಕಣ್ಣಿಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ರಾಡಾರ್ನಿಂದ ಕ್ಷಿಪಣಿ ಪರೀಕ್ಷೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ಅನ್ನುವ ಯೋಚನೆ ಚೀನಾದ್ದು ಎನ್ನಲಾಗಿದೆ. ಅಂದಹಾಗೆ ಭಾರತವು ಈ ದ್ವೀಪದಿಂದ ಅಗ್ನಿ 5 ಮತ್ತು K4 ನಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ನಿಯಮಿತವಾಗಿ ಪರೀಕ್ಷಿಸುತ್ತದೆ. ಭಾರತದ ಕ್ಷಿಪಣಿ ಕಾರ್ಯಕ್ರಮವು ಚೀನಾಗೆ ಯಾವಾಗಲೂ ಕಳವಳಕಾರಿ ವಿಷಯವಾಗಿದೆ. ಹೀಗಾಗಿ ಚೀನಾ ಈ ರಾಡಾರ್ ಕೇಂದ್ರವನ್ನು ಸ್ಥಾಪಿಸಿದೆ ಎನ್ನಲಾಗ್ತಾ ಇದೆ.
ಪಾಕಿಸ್ತಾನ 22 ಭಾರತೀಯ ಮೀನುಗಾರರನ್ನ ಬಿಡುಗಡೆ ಮಾಡಿದೆ. ಶಿಕ್ಷೆಯ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಮೀನುಗಾರರನ್ನ ಶುಕ್ರವಾರ ಜೈಲಿನಿಂದ ಬಂಧ ಮುಕ್ತಗೊಳಿಸಲಾಗಿದೆ. ಕರಾಚಿಯ ಮಾಲೀರ್ ಜೈಲಿನಿಂದ ಭಾರತೀಯ ಮೀನುಗಾರರು ಬಿಡುಗಡೆಗೊಂಡಿದ್ದು ಗಡಿ ದಾಟಿಸುವ ಪ್ರಕ್ರಿಯೆಗಳು ನಡೆದಿವೆ. ಇನ್ನು ಮೀನುಗಾರರ ಬಿಡುಗಡೆಯಲ್ಲಿ ಇದೀ ಫೌಂಡೇಶನ್ ಮಹತ್ವದ ಪಾತ್ರ ವಹಿಸಿದ್ದು, ಫೌಂಡೇಶನ್ ಅಧ್ಯಕ್ಷ ಫೈಸಲ್ ಇದೀ ಬಿಡುಗಡೆಗೊಂಡ ಮೀನುಗಾರರಿಗೆ ಲಾಹೋರ್ನಿಂದ ಸಾರಿಗೆ ವ್ಯವಸ್ಥೆ ಮಾಡಿ ಅಲ್ಲಿಂದ ವಾಘಾ ಗಡಿಯನ್ನ ತಲುಪಿಸಿದ್ದಾರೆ. ಹಾಗೆ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ ವಿಚಾರದಲ್ಲಿ ದೊಡ್ಡ ಪಾತ್ರ ನಿರ್ವಹಿಸ್ತಾ ಇರುವ ಇದೀ ಫೌಂಡೇಶನ್ ದೀರ್ಘಾವಧಿಯ ಜೈಲು ಶಿಕ್ಷೆಯ ಸಮಯದಲ್ಲಿ ಮೀನುಗಾರರ ಕುಟುಂಬಗಳು ಅನುಭವಿಸಿದ ನೋವುಗಳ ಕುರಿತು ಧ್ವನಿ ಎತ್ತಿತ್ತು. ಚುನಾವಣೆಗಳಲ್ಲಿ ಹೀನಾಯ ಪ್ರದರ್ಶನ ನೀಡುತ್ತಿರುವ ಕಾಂಗ್ರೆಸ್ಗೆ ಮತ್ತೊಂದು ಆಘಾತ ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ ಹಲವು ಹಿರಿಯರು ಪಕ್ಷವನ್ನ ತೊರೆದಿರುವಂತೆ ಇದೀಗ ಹಿರಿಯ ನಾಯಕ ತಿರುವನಂತಪುರಂ ಕ್ಷೇತ್ರದ ಸಂಸದ ಶಶಿ ತರೂರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ಗೆ ತನ್ನ ಅಗತ್ಯವಿಲ್ಲದಿದ್ದರೆ ಕೆಲಸ ಮಾಡಲು ತನಗೆ ಬೇರೆ ಹಲವು ಆಯ್ಕೆಗಳಿವೆ ಅನ್ನುವ ಮೂಲಕ ತರೂರ್ ಕೈಪಡೆಗೆ ಶಾಕ್ ಟ್ರೀಟ್ಮೆಂಟ್ ನೀಡಿದ್ದಾರೆ. ಮಾಧ್ಯಮವೊಂದರ ಸಂದರ್ಶನದ ವೇಳೆ ಶಶಿ ತರೂರ್ ಈ ಅಭಿಪ್ರಾಯ ಹೊರಹಾಕಿದ್ದಾರೆ. ತಿರುವನಂತಪುರಂನಿಂದ 4 ಬಾರಿ ಸಂಸದರಾಗಿರುವ ಶಶಿ ತರೂರ್ ಈ ಹಿಂದೆ ವಿಶ್ವಸಂಸ್ಥೆಯಲ್ಲೂ ಕಾರ್ಯನಿರ್ವಹಿಸಿದ್ದಾರೆ. ವಿದೇಶಾಂಗ ನೀತಿ ನಿರೂಪಣೆಯಲ್ಲೂ ತರೂರ್ ಮಹತ್ವದ ಹಿಡಿತ ಹೊಂದಿದ್ದಾರೆ. 2026ರಲ್ಲಿ ನಡೆಯಲಿರುವ ಕೇರಳ ವಿಧಾನಸಭಾ ಚುನಾವಣೆಯ ಮೇಲೆ ಶಶಿ ತರೂರ್ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ನನ್ನನ್ನು ಬಳಸಿಕೊಳ್ಳಲು ಬಯಸಿದರೆ ನಾನು ಪಕ್ಷಕ್ಕೆ ಲಭ್ಯವಿರುತ್ತೇನೆ, ಅವರಿಗೆ ನನ್ನ ಅವಶ್ಯಕತೆ ಇಲ್ಲದಿದ್ದರೆ ನನಗೆ ನನ್ನದೇ ಆದ ಕೆಲಸವಿದೆ ಅಂತ ಹೇಳುವ ಮೂಲಕ ತಮಗೆ ಕೇರಳ ಕಾಂಗ್ರೆಸ್ ನಾಯಕತ್ವ ನೀಡುವಂತೆ ಪರೋಕ್ಷ ಪ್ರಸ್ತಾವನೆ ಇಟ್ಟಿದ್ದಾರೆ. ತಿರುವನಂತಪುರಂನಲ್ಲಿ ಜನ ತಮಗೆ ಪಕ್ಷಕ್ಕಿಂತ ವ್ಯಕ್ತಿಗತ ಜನಪ್ರಿಯತೆ ಕಾರಣಕ್ಕಾಗಿ ಓಟು ನೀಡಿದ್ದಾರೆ ಅಂತ ತರೂರ್ ಹೇಳಿದ್ದಾರೆ. ತರೂರ್ ಹೇಳಿಕೆ ಕೇರಳ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಜಗಜ್ಜಾಹೀರು ಮಾಡಿದೆ. ತೆಲಂಗಾಣದ ಶ್ರೀಶೈಲಂ ಸುರಂಗ ಕಾಮಗಾರಿ ವೇಳೆ ನಡೆದ ಅವಘಡದಲ್ಲಿ ಕಾರ್ಮಿಕರ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಕುಸಿದ ಸುರಂಗದಲ್ಲಿ ಕೆಸರು ಹಾಗೂ ನೀರನ್ನ ಹೊರಹಾಕುವ ಪ್ರಯತ್ನ ಮಾಡಲಾಗಿದೆ. ಶನಿವಾರ ಮಧ್ಯಾಹ್ನ ಸುರಂಗ ಕುಸಿದಿದ್ದು 2 ಇಂಜಿನಿಯರ್ಸ್ ಸೇರಿದಂತೆ ಒಟ್ಟು 8 ಮಂದಿ ಕಾರ್ಮಿಕರು ಒಳಗಡೆ ಸಿಲುಕಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಇಲ್ಲಿವರೆಗೆ ಸುರಂಗದಲ್ಲಿ ಸಿಲುಕಿದವರನ್ನ ಹೊರ ತೆಗೆಯಲು ಸಾಧ್ಯವಾಗಿಲ್ಲ. ಶ್ರೀಶೈಲಂನಿಂದ ದೇವರಕೊಂಡಕ್ಕೆ ನೀರು ಸಾಗಿಸಲು ನಿರ್ಮಿಸಲಾಗುತ್ತಿರುವ ಈ ಸುರಂಗದೊಳಗಿನ ಸೋರಿಕೆ ಸರಿಪಡಿಸಲು 50 ಜನರಿದ್ದ ಕಾರ್ಮಿಕರ ಗುಂಪು ತೆರಳಿತ್ತು. ಆದರೆ ಕಾರ್ಯಾಚರಣೆ ವೇಳೆ ಸುರಂಗದ ಮೇಲ್ಭಾಗದ 10 ಮೀಟರ್ ವ್ಯಾಪ್ತಿಯ ಪ್ರದೇಶ ಏಕಾಏಕಿ ಕುಸಿದಿದೆ. ಇದರಿಂದಾಗಿ 200 ಮೀಟರ್ಗೂ ಹೆಚ್ಚು ಪ್ರದೇಶದಲ್ಲಿ ಮಣ್ಣು ಬಿದ್ದಿದೆ. ಸುರಂಗದ ಹೊರ ತುದಿಯಿಂದ 14 ಕಿಲೋಮೀಟರ್ ಒಳಗೆ ಈ ಘಟನೆ ನಡೆದಿರುವುದು ಆತಂಕ ಹೆಚ್ಚಿಸಿದೆ. ಈಗಿರುವ ಮಾಹಿತಿ ಪ್ರಕಾರ 42 ಕಾರ್ಮಿಕರು ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ಹಗಲು ರಾತ್ರಿ ಎನ್ನದೇ ಮುಂದುವರೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದು ಘಟನಾವಳಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಮೋದಿ ಕೇಂದ್ರದಿಂದ ಅಗತ್ಯ ನೆರವಿನ ಭರವಸೆ ನೀಡಿದ್ದಾರೆ. ಸೇಡು ತೀರಿಸಿಕೊಳ್ಳಲು ಯುವಕನೊಬ್ಬ ತನ್ನ ಸ್ನೇಹಿತರಿಂದಲೇ ತನ್ನ ಮಾಜಿ ಪ್ರೇಯಸಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿರುವ ವಿಲಕ್ಷಣ ಘಟನೆ ಮಹಾರಾಷ್ಟ್ರದ ಭಿವಂಡಿಯಲ್ಲಿ ನಡೆದಿದೆ. ಅಂದಾಗೆ ಯುವತಿ ಮತ್ತು ಆಕೆಯ ಮಾಜಿ ಗೆಳೆಯ ಒಂದೇ ಗ್ರಾಮದವರು ಅಂತ ಪೊಲೀಸರು ತಿಳಿಸಿದ್ದಾರೆ. ಇಬ್ಬರು ಕೆಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು ಎನ್ನಲಾಗಿದೆ. ಆದರೆ 4 ತಿಂಗಳ ಹಿಂದೆ ಯಾವುದೋ ಕಾರಣಕ್ಕೆ ಜಗಳವಾಗಿ ಬೇರ್ಪಟ್ಟಿದ್ದರು. ಬಳಿಕ ಆ ಹುಡುಗಿ ಬೇರೊಬ್ಬ ಹುಡುಗನ ಜೊತೆ ಸಂಬಂಧ ಬೆಳೆಸಿದ್ದಳು. ಇದರಿಂದ ಕೋಪಗೊಂಡ ಮಾಜಿ ಗೆಳೆಯ ಅವಳ ಮೇಲೆ ಸೇಡು ತೀರಿಸಿಕೊಳ್ಳಲು ತನ್ನ 4 ಗೆಳೆಯರಿಗೆ ಹೇಳಿದ್ದಾನೆ. ಮೊದಲು ಹುಡುಗಿಯ ಸಹೋದರನನ್ನ ಒತ್ತೆಯಾಳಾಗಿ ಇಟ್ಕೊಂಡು ಬಳಿಕ ಆ ಯುವತಿ ಅಜ್ಞಾತ ಸ್ಥಳಕ್ಕೆ ಬರುವಂತೆ ಮಾಡಿ ಕೃತ್ಯ ಎಸಗಲಾಗಿದೆ. ಸದ್ಯ ಘಟನೆ ಸಂಬಂಧ ಓರ್ವನನ್ನ ಬಂಧಿಸಲಾಗಿದೆ. 6 ಜನರ ವಿರುದ್ಧ ಅಪಹರಣ ಮತ್ತು ಸಾಮೂಹಿಕ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ರಾಜ್ಯ ಕರಾವಳಿ ಹಾಗೂ ದಕ್ಷಿಣ ಭಾಗದಲ್ಲಿ ಜನಪ್ರಿಯವಾಗಿರುವ ಹುಲಿ ಕುಣಿತಕ್ಕೆ ಪ್ರಧಾನಿ ಮೋದಿ ಫಿದಾ ಆಗಿದ್ದಾರೆ. ತಮ್ಮ 119ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿ ಹುಲಿ ಕುಣಿತದ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಕರ್ನಾಟಕದಲ್ಲಿರುವ ಜನಪದ ಕಲೆ ಹುಲಿವೇಷ ಕುಣಿತದ ದೃಶ್ಯಗಳು ನೋಡುಗರ ಕಣ್ಮನ ಸೆಳೆಯುತ್ತದೆ. ಇದು ವೈಶಿಷ್ಟ್ಯಪೂರ್ಣವಾಗಿದ್ದು ಗಮನ ಸೆಳೆಯುವ ಕಾರ್ಯಕ್ರಮವಾಗಿದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಸೋಲಿಗರ ಬಗ್ಗೆಯೂ ಮಾತನಾಡಿರುವ ಪ್ರಧಾನಿ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟದ ಅರಣ್ಯದಲ್ಲಿ ಹೆಚ್ಚು ಹುಲಿಗಳು ಇರುವುದನ್ನು ಪ್ರಸ್ತಾಪಿಸಿದ್ದಾರೆ. ಹುಲಿಗಳನ್ನು ಉಳಿಸುವುದರಲ್ಲಿ ಸ್ಥಳೀಯ ಸೋಲಿಗರ ಪಾತ್ರ ದೊಡ್ಡದಿದೆ. ಹುಲಿಗಳನ್ನು ಉಳಿಸುವ ಕ್ರೆಡಿಟ್ ಸ್ಥಳೀಯ ಸೋಲಿಗರಿಗೆ ಸಲ್ಲಬೇಕು. ಈಗಲೂ ಪ್ರಾಣಿ ಮಾನವನ ಸಂಘರ್ಷ ನಡೆಯುತ್ತಲೇ ಇರುತ್ತದೆ. ಆದರೂ ಅದನ್ನು ಕಾಪಾಡಿಕೊಂಡು ಹೋಗಲಾಗುತ್ತಿದೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
ಸಾಮಾನ್ಯವಾಗಿ ನದಿಗಳಲ್ಲೂ ಬಾವಿಯಲ್ಲೂ ಕೆರೆ ಕೊಳಗಳಲ್ಲೂ ಒಂದೆರಡು ಆಮೆಗಳು ನೋಡಲು ಸಿಗಬಹುದು. ಆದರೆ ಒಡಿಸ್ಸಾದ ಗಂಜಂ ಜಿಲ್ಲೆಯ ಋಷಿಕುಲ್ಯ ನದಿಯ ಮುಖಭಾಗದಲ್ಲಿ ಲಕ್ಷಾಂತರ ಆಮೆಗಳು ಒಟ್ಟಿಗೆ ಕಾಣಿಸಿಕೊಳ್ಳುತ್ತವೆ. ಬಂಗಾಳ ಕೊಲ್ಲಿ ತೀರಕ್ಕೆ ಹೊಂದಿಕೊಂಡಿರುವ ಈ ಪ್ರದೇಶ ತೀರಾ ಅಳಿವಿನಂಚಿನಲ್ಲಿರುವ ಆಲಿವ್ ರಿಡ್ಲಿ ಆಮೆಗಳಿಗೆ ಪ್ರಮುಖ ಆಶ್ರಯ ತಾಣವಾಗಿ ಹೊರಹೊಮ್ಮಿದೆ. ಒಂದು ಅಂದಾಜಿನಂತೆ ಸರಿಸುಮಾರು 6.82 ಲಕ್ಷಕ್ಕೂ ಹೆಚ್ಚು ಸಮುದ್ರ ಪ್ರಭೇದದ ಆಮೆಗಳು ಇಲ್ಲಿ ಸಾಮೂಹಿಕ ಗೂಡು ಕಟ್ಟಲು ಒಟ್ಟುಗೂಡುತ್ತಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಫೆಬ್ರವರಿ 16ರಿಂದ ಋಷಿಕುಲ್ಯ ನದಿ ಮುಖಭಾಗದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಆಮೆಗಳು ಸಾಮೂಹಿಕ ಗೂಡು ಕಟ್ಟುವಿಕೆ ಪ್ರಾರಂಭಿಸುತ್ತಿವೆ ಅಂತ ಹೇಳಲಾಗ್ತಾ ಇದೆ. ಒಂದು ಅಂದಾಜಿನಂತೆ ಇದುವರೆಗೂ 6.82 ಲಕ್ಷಕ್ಕೂ ಹೆಚ್ಚು ಆಲಿವ್ ರಿಡ್ಲಿ ಆಮೆಗಳು ಕಡಲ ತೀರದಲ್ಲಿ ಮೊಟ್ಟೆಗಳನ್ನ ಇಟ್ಟಿವೆ. ಅಂದ ಹಾಗೆ 2023ರಲ್ಲಿ 6.37 ಲಕ್ಷ ಆಮೆಗಳು ಗೂಡು ಕಟ್ಟಿ ದಾಖಲೆ ಬರೆದಿದ್ದವು. ಆದರೆ ಈ ಬಾರಿ ಹಳೆಯ ದಾಖಲೆಯನ್ನ ಮೀರಿಸಲಿವೆ ಅಂತ ಬೆರ್ಹಾಪುರ ವಿಭಾಗೀಯ ಅರಣ್ಯಾಧಿಕಾರಿ ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಈ ಫೆಬ್ರವರಿ ಮಾರ್ಚ್ ಅವಧಿ ಆಮೆಗಳ ಸಂತಾನದ ಸಮಯವಾಗಿದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.